गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ध्यान मूल गुरुमूर्ति पूज्य मूल गुरुपाद मंत्र मूल गुरुवाक्य मुक्ति मूलो गुरुकृपा। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಗುರು ಸ್ವರೂಪರಂತ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾರ್ಥಿ ಗೀತೆಯ ತೃತೀಯ ಗತಿ ನಡೆದದ. ಈ ತೃತೀಯ ಗತಿಯಲ್ಲಿ ಬಹಳಷ್ಟು ವಿಚಾರಗಳನ್ನ ನಮ್ಗೆ ಹೇಳ್ತಾ ಇದ್ದಾರ. ಕಂದ ಸಾದರದಿಂ ಜೀವತ್ವದ ಭೇದವನ್ನಿಂತೊರೆದೆ ನಿನ್ನು ಮಹದಹಮಾದಿಕವಾದದ ಅಂದವ ನರುಪುವೇನಿದನ್ನು ಓದಿ ವಿಚಾರಿಪುದು ಸಾಧಕರ್ನೊಲವಿಂದಂ ಅಂತ ಹೇಳಿದ್ರು. ನಾನೀಗ ಅಹಮಾದಿಕದೆ, ಯಾಕಂದ್ರ ಮಹತ್ ಅಹಮಾದಿಕ ವಿಚಾರಗಳನ್ನ ನಾನು ಹೇಳ್ತೀನಿ. ಸಾಧಕರು ಬಹಳ ಒಲವಿನಿಂದ ಇದನ್ನ ವಿಚಾರ ಮಾಡ್ಬೇಕಾದಂಥದ್ದು, ಈ ವಿಚಾರಗಳನ್ನ ತಗೊಳ್ಬೇಕನ್ನುವಂತ ವಿಚಾರವನ್ನ ಹೇಳಿ, ಈಗ ನಾವು ನಿನ್ನೆ ವಿಚಾರದಲ್ಲಿ ಕೆಲವು ವಿಚಾರಗಳು ಬಂದವು. ಇಲ್ಲಿ ನಿನ್ನೆ ವಿಚಾರದಲ್ಲಿ ಏನ್ ಹೇಳಿದ್ರು ಅಂತಂದ್ರ, ಯಾವ ರೀತಿ ಸತ್ವಗುಣದಿಂದ ಕೂಡಿದಂತ ವೈಕಾರಿಕ 3 ಅಹಂಕಾರಗಳು, ಪ್ರಕೃತಿ ಅದ 3 ಗುಣಗಳನ್ನು ಗರ್ಭೀಕರಿಸ್ಕೊಂಡಿರ್ತದೆ ಅಂತ ಹೇಳಿದ್ರು. ಅದು ವಿಕಾರ ಒಂದಿ ಮಹತ್ ಅಂತ ಆಗ್ತದ, ಆ 3 ಗುಣಗಳನ್ನ ಗರ್ಭೀಕರಿಸ್ಕೊಂಡಿರ್ತದ, 3 ಅಹಂಕಾರ ತ್ರಯಗಳನ್ನ. ಅದು ಮೊದಲಿನ ಬೀಜ ತರ ಇರದೆ ಆಮೇಲೆ ಸಸಿ ಆಗಿರದೆ ಅದು ಊದ್ಕೊಂಡಿರ್ತದಲ್ಲ, ಅದಕ್ಕೆ ಮಹತ್ವ ಅಂತ ಹೇಳ್ತಾರ. ಅದು ವಿಕಾರ ಹೊಂದಿ 3 ಅಹಂಕಾರಗಳಾಗ್ತಾವ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತೆ ಭೂತಾದಿ ಅಹಂಕಾರ ಅಂತ. ಈ ವೈಕಾರಿಕ ಅಹಂಕಾರ ಸತ್ವಗುಣ, ತೈಜಸ ಅಹಂಕಾರ ರಜೋಗುಣ, ಭೂತಾದಿ ಅಹಂಕಾರ ತಮೋ ಗುಣ. ಆ ರೀತಿಯಿಂದ ಈ 3 ಗುಣಗಳು ಅಲ್ಲಿ ಉತ್ಪನ್ನ ಆಗ್ತಾವ. ಒಂದು ಮತ್ತೆ ವೈಕಾರಿಕ ಅಹಂಕಾರದಿಂದ ಸತ್ವ ಗುಣದಿಂದ ವೈಕಾರಿಕ ಅಹಂಕಾರ ಅಂತ ರಜೋಗುಣ. ಯಾಕಂದ್ರ ಮತ್ತೆ ಈ ರೀತಿ 3 ಗುಣಗಳು, ತೈಜಸ ಅಹಂಕಾರದ ರಜೋಗುಣ, ಇವೆರಡೂ ಸೇರಿ ಮನಸ್ಸಾಗ್ತದೆ ಅಂತ ಹೇಳಿದ್ರು ನಿನ್ನೆ. ಯಾವುದು ವೈಕಾರಿಕ ಅಹಂಕಾರ ಮತ್ತು ತೈಜಸ ಅಹಂಕಾರ ಎರಡೂ ಸೇರ್ಕೊಂಡು ಮನಸ್ಸಾಗ್ತದ ಅಂತ ಹೇಳಿದ್ರ. ಇದೇನ್ ಮಾಡ್ತದ, ಅದು ಮನಸ್ಸ ಆದಂಥದ್ದನ್ನ ನೇತ್ರಗಳ ದ್ವಾರ ಹೋಗಿ ಇಂದ್ರಿಯಗಳನ್ನ ವಿಷಯ ಮಾಡ್ತದೆ, ಗಮನ ಮಾಡ್ತದೆ, ತಿಳಿತದ ವಿಷಯವನ್ನ. ಅಲ್ಲಿ ಏನಾಗ್ತದೆ, ಅದರಲ್ಲಿ ರಜೋಗುಣ, ತಿಳಿಯುವಂತ ಸಂದರ್ಭದಲ್ಲಿ ರಜೋಗುಣ ಇರ್ತದ. ಬಳಿಕ ವಿಷಯವನ್ನು ತಿಳಿತದೆ, ಅದರಿಂದ ಅಲ್ಲಿ ತಿಳಿಯುವಂತಹ ವಿಷಯ. ಯಾಕಂತಂದ್ರೆ ಅದು ಗಮನ ಮಾಡುವಂತದ್ರಲ್ಲಿ ರಜೋಗುಣ ಇರ್ತದೆ. ಇದು ಹೌದಾ ಅಲ್ಲ ಅಂತ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ರಜೋಗುಣ. ಆ ವಸ್ತುವಿನ ಬಗ್ಗೆ ಅದಕ್ಕೆ ಜ್ಞಾನ ಆಗ್ತದಲ್ಲ, ಅವಾಗ ರಜೋಗುಣ ಇರ್ತದೆ, ಸತ್ವಗುಣ ಇರ್ತದೆ. ಈ ರೀತಿಯಾಗಿ ಮನಸ್ಸು ವೈಕಾರಿಕ ತೈಜಸ್ ಅಹಂಕಾರಗಳಿಂದ ಉತ್ಪನ್ನ ಆಗ್ಯದ ಅಂತ ತಿಳ್ಕೊ. ಅಧಿದೇವತೆಗಳು ಕೂಡ 11 ಅಭಿಮಾನಿಗಳು ದೇವತೆಗಳು ಆದ್ರು. ಯಾಕಂತಂದ್ರೆ ಸ್ತೋತ್ರ, ತೊಕ್ಕು, ಜಿಂವ, ಗ್ರಾಣ, ನೇತ್ರ, ವಾಕ್, ಪಾಣಿಪಾದ, ಗುಹ್ಯ, ಗುದ ಅನ್ನುವಂಥದ್ದು 11 ಇಂದ್ರಿಯಗಳಿಗೆ ಕ್ರಮವಾಗಿ ಇದು ಮನಸ್ಸು ಒಂದು ಸೇರಿದಾಗ ಎಷ್ಟಾಯ್ತು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು ಸೇರಿ 11 ಆಯ್ತು. ಅವು 11 ಏನಂದ್ರ ಅಭಿಮಾನಿ ದೇವತೆಗಳು. ಇವು 11ಕ್ಕ ಅಭಿಮಾನಿ ದೇವತೆಗಳು ಅದಾರ ಅಂತ ನಿನ್ನೆ ವಿಷಯಗಳಲ್ಲಿ ಬಂದ್ವು ಇವೆಲ್ಲ. ಈಗ ನಾವು 4ನೆಯ ನುಡಿ ನೋಡೋಣ. ಘೋರವೆನಿಪ ರಾಜಸವದರಿಂದ ಬೋರನೆ ವೈಕಾರಿಕ ವದರಿಂದ
ಶ್ರವಣಂ ತೊಕ್ಕಂ ಚಕ್ಷುವೆನಿಪ್ಪ ವಿವರಿಸಿ ಜಿಂವ ಗ್ರಾಣವೆನಿಪ್ಪ ಅವಾಕ್ಕಂ ಕರ ಪಾದವೆನಿಪ್ಪ ಭಾವಿಸಿ ಗುಹ್ಯಂ ಪಾಯುವೆನಿಪ್ಪ ಆ ನಿಖಿಳದೋಳ ಆ ಮುನ್ನಿನ ವೈದು ಜ್ಞಾನೇಂದ್ರಿಯವ ಬಳಿಕಿನ ವೈದು ತವೆ ಕರ್ಮೇಂದ್ರಿಯಮಿಯು ಜನಿಸಿದವು ಅವು ಜೀವರಿಗೆ ಕರಣಮೆನಿಸಿದವು ಬೇರೆ ಉಳುಮೆ ಅರಸಲಿಲ್ಲಾಗಿ ತೋರುತಿಹವು ನಿನ್ನೋಳು ನೆಲೆಯಾಗಿ ಅಂತ 4ನೇ ಅಂತಿಯಲ್ಲಿ ಹೇಳ್ತಾರ. ಅಂದ್ರೆ ಘೋರವೆನಿಪ ರಾಜಸ ವದರಿಂದ ಘೋರನೆ ವೈಕಾರಿಕ ವದರಿಂದ ಅಂದ್ರೆ ವೈಕಾರಿಕ ಮತ್ತು ತೈಜಸ್ ಇವೆರಡು ಅಹಂಕಾರಗಳಿಂದ ಕ್ರಮವಾಗಿ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯಗಳ ಪಂಚಕ ಉತ್ಪನ್ನ ಆದವು. ಇದರಿಂದ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯ 5 ಪಂಚಕ ಶ್ರೋತೃ ತೊಕ್ಕು ಜಿಂವ ಗ್ರಾಣ ನೇತ್ರ. ಕರ್ಮೇಂದ್ರಿಯ 5 ವಾಕ್ ಮಾತಾಡುವಂಥದ್ದು ಪಾಣಿ ಪಾದ ಗುಹ್ಯ ಗುದ ಅನ್ನುವಂಥದ್ದು. ಈ ರೀತಿಯಾಗಿ ಇವೆರಡರಿಂದ ಇವು 5 ಉತ್ಪನ್ನ ಆದವು. ಅದಕ್ಕೆ ಇಲ್ಲಿ ನಾವು ಕನ್ನಡದಾಗ ಹೇಳಿದ್ರು ಕೂಡ ವೈಕಾರಿಕ ಅಹಂಕಾರದಿಂದ ಜ್ಞಾನೇಂದ್ರಿಯಗಳು ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಅಂತ ಹೇಳಿಸ್ಕೊಳ್ಳುವ 5 ಜ್ಞಾನೇಂದ್ರಿಯಗಳು ಉತ್ಪನ್ನ ಅದು. ಶಬ್ದ ಸ್ಪರ್ಶ ರೂಪು ರಸಗಂಧ ಇವು ಕೂಡ ಈ ಸತ್ವ ಗುಣಾತ್ಮಕವಾದಂತ ವೈಕಾರಿಕ ಅಹಂಕಾರದಿಂದ ಇವು ಉತ್ಪನ್ನ ಆದವು. ಯಾವುದು ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಇಲ್ಲಿ ಉತ್ಪನ್ನ ಆದವು. ಮತ್ತೆ ವಾಕ್ ಪಾದ ಪಾಣಿ ಪಾಯಿ ಉಪಸ್ಥ ಇವು 5 ಅಂತ ಇರಿಸಿಕೊಳ್ಳುವ ಕರ್ಮೇಂದ್ರಿಯಗಳು. ಈ ವ್ಯವಹಾರಗಳು ನಡೆಯೋದ್ರಿಂದ ಇದು ರಜೋಗುಣ. ಯಾಕಂದ್ರೆ ಇಲ್ಲಿ ವ್ಯವಹಾರ ಮಾಡ್ತೀವಲ್ಲ ಮಾತಾಡುವಂಥದ್ದು ತಿರುಗಾಡುವಂಥದ್ದು ಇದು ರಜೋಗುಣದ ಒಂದು ತೈಜಸ ಅಹಂಕಾರದಿಂದ ಉತ್ಪನ್ನ ಆದವು. ಕರ್ಮೇಂದ್ರಿಯಗಳು ತೈಜಸ ಅಹಂಕಾರದಿಂದ ಉತ್ಪನ್ನ ಆದವು. ಜ್ಞಾನೇಂದ್ರಿಯಗಳು ವೈಕಾರಿಕ ಅಹಂಕಾರದಿಂದ ಉತ್ಪನ್ನ ಆದವು. ಯಾಕಂತಂದ್ರ ಇವೆಲ್ಲ ಕತ್ತಲೆಯಲ್ಲಿದ್ದ ಪದಾರ್ಥಗಳನ್ನ ನಾವ್ ಹೆಂಗ್ ನೋಡ್ತೀವಿ ಅವಕ್ಕ ಈ ದೀಪ ಸಾಧನ ಆದಂಗ ಇಲ್ಲಿ ಜೀವಿಗಳಿಗೆ ವಿಷಯಗಳ ಸುಖವನ್ನ ಭೋಗಿಸ್ಲಿಕ್ಕೆ ಇವು ಸಾಧನಗಳಾದವು. ಏನಾರ ವಸ್ತುಗಳನ್ನ ನೋಡೋದಕ್ಕೆ ನಮಗ್ ದೀಪ ಒಂದು ಇದು ಹೆಂಗ ಸಾಧನ ಆಗ್ತದ ಅದ್ರಂಗ ಇಲ್ಲಿ ಜೀವಿಗಳಿಗೆ ವಿಷಯ ಸುಖವನ್ನು ಅನುಭವಿಸ್ಲಿಕ್ಕೆ ಇವು ಸಾಧನಗಳು. ಅದು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವೆಲ್ಲ. ಅದಕ್ಕೆ ಇವು ಎಲ್ಲ ತೋರ್ತಾವಲ್ಲ ನಿನ್ನೊಳಗ. ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ನಿನ್ನೊಳಗಿನ ತೋರಕತ್ತೇವಲ್ಲ ಇವು ಸಾಧನ. ಆದ್ರ ಈ ಚೈತನ್ಯದ ಯಾಕಂದ್ರೆ ಇವಕ್ಕೆಲ್ಲ ಆಧಾರವಾಗಿರುವಂತದ್ದು ಯಾವುದಂದ್ರ ಚೈತನ್ಯದ ಹೊರ್ತು ಬ್ಯಾರೆ ಏನು ಇಲ್ವೇ ಇಲ್ಲ. ಯಾಕಂದ್ರೆ ಈ ಮನೆಗೆಲ್ಲ ಸಾಮಾನುಗಳು ಅದಾವ. ಕರೆಂಟ್ ದಿನಿಂದ ಫ್ಯಾನ್ ಅದ, ಕೂಲರ್ ಅದ, AC ಅದ, ಮಷಿನ್ ಅದ, ಕುಕ್ಕರ್ ಅದ, ಇದು ಮಿಕ್ಸಿ ಅದ, ಎಲ್ಲ ಕರೆಂಟಿನವೇನು ಎಲ್ಲ ಅಡಿಗೆ ಪಡಿಗೆ ಮಾಡವೇನ್ ಅದಾವ. ಇವೆಲ್ಲ ಸಾಧನಗಳು ಅದಾವ. ಅಡಿಗೆ ಮಾಡ್ಕೊಂಡ್ ತಿನ್ನಕ್ ಸಾಧನಗಳು ಅದಾವ. ಆದ್ರ ಅವು ಚೈತನ್ಯ ಯುಕ್ತ ಅದಾವೇನು ಅಂದ್ರೆ ಇಲ್ಲ. ಅದಕ್ಕೆಲ್ಲಾ ಕೆಲಸ ಆಗ್ಬೇಕಂದ್ರೆ ಅದಕ್ಕೆ ಆಧಾರವಾಗಿರುವಂತದ್ದು ಯಾವ್ದ್ರ ಕರೆಂಟ್. ನಾವು ಕರೆಂಟ್ ಯಾವಾಗ ಅಲ್ಲಿ ಹಾಕ್ತಿವಿ ಆದ್ರೆ ಎಲ್ಲದ್ರಾಗ ಆ ಕರೆಂಟ್ ಏನಾಗ್ತದ ಚೈತನ್ಯದಿಂದ ಕೂಡ್ದಂಗ ಆಗ್ತದ. ಅಂದ್ರೆ ಕೆಲಸ ಮಾಡಕ್ ಶುರು ಆಗ್ತದ. ಆದ್ರ ಎಲ್ಲಾ ಸಾಧನಗಳದಾಗ ಒಂದೇ ಕೆಲಸ ಮಾಡ್ತದ. ಆದ್ರೆ ಕರೆಂಟ್ ಬ್ಯಾರೆ ಬೇರೆ ಅದಾವೇನು ಇಲ್ಲ, ಒಂದೇ. ಅದು ವಿದ್ಯುತ್ ಇರುವಂತದ್ದು ಒಂದೇ. ಆದ್ರ ಈ ಸಾಧನಗಳದಾಗ ಇವೆಲ್ಲ ಇದ್ರ ಆಶ್ರಯದಲ್ಲಿ ಅವೆಲ್ಲ ಕೆಲಸಗಳನ್ನ ಮಾಡ್ತಾವ. ಇಲ್ಲಾಂದ್ರೆ ಅದು ಜಡವಾಗಿರುವಂತದ್ದು. ಅದ್ರಂಗ ಈ ಶರೀರ ಕಾಣಕತ್ತದ, ಇಂದ್ರಿಯಗಳು ಕಾಣಕತ್ತಾವ, ವ್ಯವಹಾರ ಮಾಡಾಕತ್ತದ, ಸುಖವನ್ನ ಅನುಭವಿಸಕತ್ತದ, ದುಃಖವನ್ನ ಅನುಭವಿಸಕತ್ತದ, ಭೋಗಗಳನ್ನ ವೈಭೋಗ ಜೀವನ ಮಾಡ್ತದಂದ್ರು ಕೂಡ ಇದಕ್ಕೊಂದು ಕರೆಂಟ್ ಒಂದೇ ಹೆಂಗ ಐತಿ. ಅದ್ರಂಗ ನಿನ್ನ ಚೈತನ್ಯ ಸ್ವರೂಪವಾದಂತ ಆತ್ಮನಿಂದನೇ ಇಷ್ಟೆಲ್ಲ ನಡೆದಂಥದ್ದು. ಆಶ್ರಯವಾಗಿರುವಂತದ್ದು ಅದೇ. ಇದಕ್ಕ ಚೈತನ್ಯದ ಹೊರತು ಬೇರೊಂದು ಆಶ್ರಯವಿಲ್ಲದ್ರಿಂದ ಇಂದ್ರಿಯಗಳು ಎಲ್ಲಿ ಅದಾವ ನಿನ್ನಲ್ಲೇ ತೋರ್ತಾ ಇದ್ದಾವ. ನಿನ್ನಲ್ಲೇ ತೋರ್ತಾವ, ನಿನ್ನಲ್ಲೇ ಅವು ಅಡಗ್ತಾವ. ಈ ರೀತಿಯಾಗಿ ಇರುವಂಥದ್ದು. ಮತ್ತ ಭೂತಾದಿ ಅಹಂಕಾರದಿಂದ ಪಂಚಭೂತಗಳ ಉತ್ಪತ್ತಿಯನ್ನು ಸಪ್ತಾವರಣ 2 ಪದಗಳಿಂದ ಅವರು ಹೇಳ್ತಾರೆ. ಏನ್ ಹೇಳ್ತಾರ? ಮೂಢವೆನಿಪ ಭೂತಾದ್ಯ ಹಮ್ಮಿಂದ ರೂಢಿ ರವಂ ಮಾತ್ರ ರೂಪಿಂದ
ಮತ್ತ ನೆಗುಳುತ್ತದ ಅದರಿಂದವೇ ನಭವಾಯಿತು. ಬಗೆಯಲ್ಲಿ ಅದಕ್ಕೆ ಶಬ್ದವೇ ಗುಣವಾಯಿತು. ಆ ಗಗನವೇ ಮಹದಹಮುಗಳಿಂದ ಆಗಳೆಯ ಆವೃತ ಮಾಯಿತದರಿಂದ. ಸ್ಪರ್ಶವೇ ತನ್ಮಾತ್ರ ರೂಪಿಂದ ತಿರಿದಾಯಿತು ಮಾರುತನದರಿಂದ. ಬೇರ ಸ್ಪರ್ಶವದಕ್ಕೆ ಗುಣವಾಯಿತು, ಮೂರು ಆವರಣ ನುಳ್ಳದ್ದಾಯಿತು. ರೂಪವೇ ತನ್ಮಾತ್ರ ರೂಪಿಂದ ದೀಪಿಸಿ ತಗ್ನಿಯ ಕೇಳದರಿಂದ. ಅದಕ್ಕ ಆ ರೂಪವೇ ಗುಣವಾಯಿತು, ಅದು ಚತುರಾವರಣ ದಳೆಯಿತ್ತು. ರಸವೇ ತನ್ಮಾತ್ರ ರೂಪಿಂದ ಪಸರಿಸಿ ತಾಗಳೆ ಜಲವದರಿಂದ. ಅದಕ್ಕ ರಸವೇ ಗುಣವಾಯಿತು, ಅದು ಪಂಚಾವರಣ ದಳೆಯಿತ್ತು. ಗಂಧವೇ ತನ್ಮಾತ್ರ ರೂಪಿಂದ ಬಂಧುರವಾಯಿತು ದರೆಯದರಿಂದ. ತೋರಲು ಗಂಧವದಕ್ಕೆ ಗುಣವಾಯಿತು, ಆರಾವರಣವದು ದಳೆಯಿತ್ತು. ಅದರಿಂ ಭೌತಿಕ ತನುವಾಯಿತು, ಅದು ಸಪ್ತಾವರಣಂ ದಳೆಯಿತ್ತು ಅನ್ನುವಂಥ ವಿಚಾರ ಈ 6ನೇ ನುಡಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಯಾಕಂತಾರೆ 4, 5, 6 2 ಇದರಲ್ಲಿ ತಗೊಂಡಿದಾರ. ಈಗೇನ್ ಹೇಳ್ತಾರ ಅವ್ರ ಅಂದ್ರ ನೋಡ್ರಿ, ಭೂತಾದಿ ಅಹಂಕಾರದಿಂದ ಪಂಚಭೂತಗಳ ಉತ್ಪತ್ತಿ ಸಪ್ತಾವರಣ 2 ಪದಗಳಿಂದ ಹೇಳ್ತಾರ. ಭೂತಾದಿ ಅಹಂಕಾರ ಏನ್ ಹೇಳಿದ್ರಿ, ಈಗ ವೈಕಾರಿಕ ಅಹಂಕಾರದಿಂದ ಜ್ಞಾನೇಂದ್ರಗಳು ಉತ್ಪನ್ನ, ಅದು ಕಣ್ಣು ಕಿವಿ ಮೂಗು ಇವೆಲ್ಲ ವೈಕಾರಿಕ ಅಹಂಕಾರದಿಂದ ಉತ್ಪನ್ನ ಅದು. ಮತ್ತೆ ತೈಜಸ ಅಹಂಕಾರದಿಂದ ವಾಕ್ಪಾಣಿ ಪದ ಕರ್ಮೇಂದ್ರಿಯಗಳು ಇದು ಉತ್ಪನ್ನ ಅದು ಅಂತ ಹೇಳಿದ್ರು. ಈಗ ಏನ್ ಹೇಳಕತ್ತಾರ ಅವರು, ಇಲ್ಲಿ ಭೂತಾದಿ ಅಹಂಕಾರದಿಂದ ಏನ್ ಹುಟ್ಟಿದ್ವು ಅಂತ ಅನ್ನೋದನ್ನ ಅವರು ಹೇಳಕತ್ತಾರ. ಆದ್ರೆ ಇದೇನ, ಯಾಕಂದ್ರ ಇದು ಮೂಢವೆನಿಪ ಅಂತಂದ್ರ ಏನು ಅಂದ್ರ ತಮೋಗುಣಭೂತವಾದಂಥದ್ದು, ತಮೋಗುಣ ಪ್ರಾಯವಾದಂಥದ್ದು. ಮತ್ತೆ ಭೂತಾದ್ಯ ಹಮ್ಮಿಂದ ಅಂದ್ರ ಭೂತಾದಿ ಅಹಂಕಾರದಿಂದ ಏನಾಯ್ತು, ಭೂತಾದಿ ಅಹಂಕಾರದಿಂದ ಏನಾಯ್ತಪ್ಪ ಅಂದ್ರ ಆಕಾಶ ಆಯ್ತು. ರವಂ ಅಂದ್ರೆ ಆಕಾಶ. ಈ ಯಾವುದು ಭೂತಾದಿ ಅಹಂಕಾರದಿಂದ ಏನ್ ಹೇಳಿದ್ರೆ 3 ಅಹಂಕಾರಗಳದಾಗ ವೈಕಾರಿಕ, ತೈಜಸ ಮತ್ತು ಭೂತಾದಿ ಅಹಂಕಾರದಿಂದ ಏನಾಯ್ತಪ್ಪ ಅಂದ್ರ ರವಂ ಅಲ್ಲಿ. ಯಾಕಂತಂದ್ರ ಅದಕ್ಕೇನಾಯ್ತು, ರವಂ ಅಂದ್ರ ಶಬ್ದ ಮತ್ತೆ ಮಾತ್ರ ರೂಪಿಂದ, ಶಬ್ದ ತನ್ಮಾತ್ರೆ ರೂಪಿಂದ ಅಂದ್ರ ರವಂ ಶಬ್ದಕ್ಕೆ ಆಧಾರವಾದ ಆಕಾಶ. ಅದಕ್ಕೆ ಈ ಶಬ್ದ ತನ್ಮಾತ್ರೆ ರೂಪಿಂದ ಏನಾಯ್ತಪ್ಪ ಅಂತಂದ್ರ ಅದಕ್ಕ ನೆಗಳುತ್ತಂದ್ರ ಉಂಟಾಗುತ್ತ. ಆ ಶಬ್ದ ಆಯ್ತಲ್ಲಿ. ಎದರಿಂದ ಶಬ್ದ ಆಯ್ತು, ಇಲ್ಲಿ ಭೂತಾದಿ ಅಹಂಕಾರದಿಂದ ಶಬ್ದ ಆ ಶಬ್ದ ತನ್ಮಾತ್ರದಿಂದಲೇ ಏನಾಯ್ತು, ಆಕಾಶ ಆಯ್ತು. ಶಬ್ದದಿಂದ ಆಕಾಶ ಆಯ್ತು ಅಂತ ಹೇಳ್ತಾರ ಅವ್ರು ನೋಡ್ರಿ. ಯಾಕಂತಂದ್ರ ಈ ಭೂತಾದಿ ಅಹಂಕಾರದಿಂದ ಶಬ್ದ ತನ್ಮಾತ್ರೆ ರೂಪಿಂದ ನೋಡ್ರಿ. ಯಾಕಂದ್ರ ಅಲ್ಲಿ ಶಬ್ದ ತನ್ಮಾತ್ರೆ ರೂಪಿಂದ ಅದು ಮತ್ತೆ ಇದಾಗ್ಬಿಟ್ಟು ಅಲ್ಲಿ ಅಂತ ಆ ಶಬ್ದ ತನ್ಮಾತ್ರದಿಂದಲೇ ಏನಾಯ್ತು, ಆಕಾಶ ಆಯ್ತು. ವಿಚಾರ ಮಾಡಲು ಆಕಾಶಕ್ಕ ಯಾವ್ದು ಗುಣ ಆಯ್ತು, ಶಬ್ದ ಗುಣ ಆಯ್ತು. ಶಬ್ದ ತನ್ಮಾತ್ರೆ ರೂಪಿಂದ ಅದು ಏನಾಯ್ತು, ಆಕಾಶದ ಒಂದು ಗುಣ ಏನಾಯ್ತು ಅಂದ್ರೆ ಶಬ್ದ, ಅದಕ್ಕೆ ಗುಣ ಆಯ್ತು. ಅದರಿಂದ ಈ ಗಗನ ಅಂದ್ರೆ ಆಕಾಶ ಗಗನ ಒಂದೇ. ಈ ಮಹತಮ್ಮುಗಳಿಂದ ಅಂದ್ರೆ ಈ ಮಹತತ್ವ ಅಹಂಕಾರಗಳಿಂದ ಏನಂದ್ರ ಅದು ಅವು ಉತ್ಪತ್ತಿ ಆದ ತಕ್ಷಣನೇ ಅದೇನಾಯ್ತು, ಆವರಣವುಳ್ಳದ್ದಾಯ್ತು. ಯಾವ ರೀತಿ ಅಂತಂದ್ರ ಯಾವ್ದು ಬೆರಕೆ ಇರದೇ ಇರುವಂತದ್ದು ಮಹತ್ ಮತ್ತು ಅಮ್ಮುಗಳಿಂದ ಮಹತತ್ವ ಅಂತ ಹೇಳ್ತಾರೆ. ಈ ಮಹತತ್ವ ಅಹಂಕಾರಗಳಿಂದ ಅಲ್ಲಿ ಆಗಡೆ ಉತ್ಪತ್ತಿ ಆದ ಕೂಡಲೇ ನೋಡ್ರಿ ಆವರಣವುಳ್ಳದ್ದಾಯ್ತು. ಭೂತಾದಿ ಅಹಂಕಾರದಿಂದ ಹೇಳಕತ್ತಾರ ಅವರು. ಈ ಸ್ಪರ್ಶ ಅಂದ್ರ ವಾಯುವಿಂದ ಹೇಳ್ತಾರೆ. ಸ್ಪರ್ಶ ತನ್ಮಾತ್ರ ರೂಪಿಂದ ವಾಯು ಇದು ಬಹಳ ದೊಡ್ಡ ಆಕಾರ ಆಯ್ತು. ಅದು ದೊಡ್ಡದಾಯ್ತು ವಾಯು. ಅದರಿಂದ ಏನಾಯ್ತು, ಆ ವಾಯುವಿಗೆ ವಾಯುವಿಗೆ ಸ್ಪರ್ಶ ಗುಣ ಆಯ್ತು ನೋಡ್ರಿ. ಆಕಾಶದ ಗುಣ ಯಾವ್ದಾಯ್ತು, ಶಬ್ದ.
ಆಮೇಲೆ ವಾಯುವಿನ ಗುಣ ಯಾವುದಾಯ್ತು? ಅಲ್ಲಿ ಇವು ಭೂತಾದಿಯಿಂದ ಆಕಾಶ, ಏನು ಆಕಾಶ ಐತಲ್ಲ, ಆಕಾಶದಿಂದ ವಾಯು. ಆಕಾಶಕ್ಕ ಗುಣ ಯಾವುದು? ಶಬ್ದ. ವಾಯುವಿಗೆ ಗುಣ ಯಾವುದು? ಸ್ಪರ್ಶ. ಇದು ಈ ಸ್ಪರ್ಶ ಗುಣ ಆಯ್ತು. ಏನಾಯ್ತು ಈಗ? 3 ಆವರಣ ಉಳ್ಳದ್ದಾಯ್ತು. ಮಹತ್ವ ಅಂದ್ರೆ ಆವರಣ ಉಳ್ಳದಕ್ಕೆ ಅದಲ್ಲಿ ಮಹತ್ವ ಅಂತ ಹೇಳ್ತಾರೆ. ಮತ್ತೆ ಇದು ಮಹತ್ವ ಈ ಅಹಂಕಾರ ಆಕಾಶಗಳನ್ನುವಂತ 3 ಆವರಣಗಳಿಂದ ಕೂಡಿತು. ಮತ್ತೆ ರೂಪವೇ ತನ್ಮಾತ್ರ ರೂಪಿಂದ. ತನ್ಮಾತ್ರೆಗಳಿವು ಯಾವುದು? ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಇವು ತನ್ಮಾತ್ರೆಗಳು ಅಂತ ಹೇಳ್ತಾರೆ. ಇವು ಈ ರೂಪದ ಒಂದು ತನ್ಮಾತ್ರೆ ರೂಪಿಂದ ಏನಾಯ್ತು? ಅಗ್ನಿ ಉತ್ಪನ್ನ ಆಯ್ತು. ಇವು ಶಬ್ದ, ಸ್ಪರ್ಶ, ರೂಪು, ರಸಗಂಧ, ಇವು ತನ್ಮಾತ್ರೆಗಳು. ಈ ತನ್ಮಾತ್ರೆಗಳಿಂದಾನೇ ಆಕಾಶ, ವಾಯು, ಅಗ್ನಿ, ಜಲ, ಅವಕ್ಕ ಗುಣಗಳು ಯಾವ್ದು? ಶಬ್ದ, ಸ್ಪರ್ಶ, ರೂಪು, ರಸಗಂಧ, ಇವು ಗುಣಗಳು ಬರ್ತಾವ. ಏನ್ ಹೇಳ್ತಾರ ನೋಡ್ರಿ ಈಗ? ರೂಪವೇ ತನ್ಮಾತ್ರ ರೂಪಿಂದ ಅಂದ್ರ ರೂಪ ತನ್ಮಾತ್ರದಿಂದ ಅಗ್ನಿಯು ಆಯ್ತು. ಅದಕ್ಕೆ ಕೇಳು ಶಿಷ್ಯನೇ, ಇವು ತನ್ಮಾತ್ರೆಗಳು ಅಂತಾರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಕ. ಅದರಿಂದ ಈ ಅಗ್ನಿಗೆ ರೂಪ ಏನಾಯ್ತು? ಗುಣ ಏನಾಯ್ತು ಅಂದ್ರೆ ರೂಪನೇ ಗುಣ ಆಯ್ತು ನೋಡಿ. ಅಗ್ನಿಗೆ ಗುಣ ಏನಾಯ್ತು? ರೂಪ ಆಯ್ತು. ಆಕಾಶಕ್ಕೆ ಗುಣ ಯಾವ್ದಂದಾರ? ಶಬ್ದ ಅಂದಾರ. ವಾಯುವಿಗೆ ಗುಣ ಯಾವ್ದಂದಾರ? ಸ್ಪರ್ಶ ಅಂದಾರ. ಮತ್ತೆ ಅಗ್ನಿಗೆ ಗುಣ ಯಾವುದು? ರೂಪ. ಎಷ್ಟಾಯ್ತು ಈಗ? ಚತುರಾವರಣಂ, 4 ಆವರಣಗಳನ್ನ ದಳಿಯಿತ್ತು ಅಂತ ಹೇಳ್ತಾರೆ. ಮತ್ತೆ ರಸವೇ ತನ್ಮಾತ್ರ ರೂಪಿಂದ. ರಸವೇ ತನ್ಮಾತ್ರ ರೂಪಿಂದ ಅಂತಂದ್ರೆ ಇದರಿಂದ ನೀರು ಅಂದ್ರೆ ಜಲ ಉತ್ಪನ್ನ ಆಯ್ತು, ಅದು ವಿಸ್ತಾರ ಆಯ್ತು. ಅದರಿಂದ ಏನಾಯ್ತಪ್ಪ ಅಂದ್ರೆ ಆ ಕಾಲಕ್ಕ ಜಲಕ್ಕ ರಸವೇ ಗುಣ ಆಯ್ತು. ಪಂಚ ತನ್ಮಾತ್ರೆಯಲ್ಲಿ ಏನಾಯ್ತು? ಈ ತನ್ಮಾತ್ರ ರೂಪಿಂದ ನೀರು ಅಂದ್ರೆ ಜಲ ಆಯ್ತು. ಅದರಿಂದ ಅದಕ್ಕೆ ಗುಣ ಯಾವುದು ಅಂದ್ರೆ ರಸ. ಇದು ಹೆಂಗೈತಾರೆ? ಪಂಚ ಆವರಣ, 5 ಆವರಣಗಳನ್ನ ದಳಿಯಿತು. ಅದಕ್ಕೆ ಗಂಧವೇ ತನ್ಮಾತ್ರ ರೂಪಿಂದ. ಗಂಧ ಅಂದ್ರೆ ಶಬ್ದ, ಸ್ಪರ್ಶ, ರೂಪರಸನ ತನ್ಮಾತ್ರೆ ರೂಪಿಂದ, ಗಂಧದ ತನ್ಮಾತ್ರೆ ರೂಪಿಂದ ಪೃಥ್ವಿ ಆಯ್ತು. ಪೃಥ್ವಿ ಹೆಂಗದ? ಗಟ್ಟಿ ಆಯ್ತು. ಅದಕ್ಕೆ ಹಿಂಗ ಪ್ರತೀತಿ ಆದಾಗ ಭೂಮಿಗೆ ಏನ್ ಗುಣ ಆಯ್ತು? ಗಂಧವೇ ಗುಣ ಆಯ್ತು. ಅದರಿಂದ ಈ ಭೂಮಿಯು 6 ಆವರಣವಂ ಪಡೆಯಿತು ಅಂತ ಕೂಡ ಹೇಳ್ತಾರೆ. 6 ಆವರಣ. ಅದಕ್ಕೆ ಇಲ್ಲಿ ಕೂಡ ಈ ಭೂತಾದಿ ಅಹಂಕಾರದಿಂದ ಏನಾಯ್ತು? 6 ಆವರಣಗಳನ್ನ ಇಲ್ಲಿ ಪಡೀತು ನೋಡ್ರಿ. ಯಾವ ರೀತಿ? ಅಗ್ನಿ ರೂಪವೇ ಗಂಧ ಆಯ್ತು. ಈಗ ಅಗ್ನಿ ಚತುರಾವರಣ, 4 ಆವರಣಗಳನ್ನ ದಳಿಯಿತು. ರಸವೇ ತನ್ಮಾತ್ರ ರೂಪಿಂದ ಅಂದ್ರೆ ತನ್ಮಾತ್ರ ರೂಪಿಂದ ನೀರು ವಿಸ್ತಾರ ಆಯ್ತು. ಅದರಿಂದ ಏನಾಯ್ತು? ಅದರಿಂದ ಜಲದಿಂದ ಅದಕ್ಕೆ ರಸವೇ ಗುಣ ಆಯ್ತು. ಪಂಚಾವರಣಗಳನ್ನ ಹೊಂದಿತು. ಈ ಗಂಧವೇ ತನ್ಮಾತ್ರ ರೂಪಿಂದ ಅದಕ್ಕೆ ಪೃಥ್ವಿ ಆಯ್ತು, ಅದು ಗಟ್ಟಿ ಆಯ್ತು. ಈ ರೀತಿ ಅದಕ್ಕೆ ಗುಣ ಏನು? ಭೂಮಿಗೆ ಗುಣ ಯಾವುದು? ಗಂಧ. ಇದು ಗುಣ ಆಯ್ತು. ಅದರಿಂದ ಭೂಮಿಯು ಏನಾಯ್ತು? 6 ಆವರಣವಮ್ಮ 6 ಆವರಣಗಳನ್ನು ಹೊಂದಿತು. ಅದರಿಂದ ಈ ಪಂಚಭೂತಗಳ ಸಂಬಂಧವಾದಂತ ಶರೀರ ಆಯ್ತು ನೋಡ್ರಿ. ಈ ರೀತಿ ಶರೀರದ ಬಗ್ಗೆ ಹೇಳ್ತಾರ ಅವರು. ಈ ರೀತಿ ಶರೀರ ಆಯ್ತು. ಈ ಶರೀರವು ಮಹತ್ ನೋಡ್ರಿ. ಸಪ್ತಾವರಣ ಅಂದ್ರೆ ಏನ್ ಹೇಳ್ತಾರ? ಏನು ಶಾಸ್ತ್ರ ಗೊತ್ತಿರಂಗಿಲ್ಲ ಇಲ್ರಿ. ಸಪ್ತ ಆವರಣಗಳು ಯಾವ್ದ್ರಿ ಶರೀರಕ್ಕ? ಕೆಲವು ಸಲ ಹಾಕೊಂಡ್ ಗೊತ್ತಿರಂಗಿಲ್ಲ, ಸುಮ್ಮನೆ ಕೇಳಕತ್ತಿ ಬಿಡ್ತಾರೆ. ಅದಕ್ಕೆ ಇದು ಕ್ರಮಶಾಸ್ತ್ರ ಅನ್ನೋದು. ಸಪ್ತಾವರಣಗಳು ಯಾವಾದು ಅಂದ್ರ ಮಹತ್ತು, ಭೂತಾದಿ ಅಹಂಕಾರ, ವಾಯು, ಅಗ್ನಿ, ಜಲ, ಭೂಮಿ 7 ಆವರಣಗಳನ್ನ ದಳಿಯಿತು, ಓದಿತು ಅಂತ ಕೂಡ ಹೇಳ್ತಾರೆ. ಸಪ್ತಾವರಣಗಳು. ಭೂತಾದಿ ಅಂತಂದಾಗ 5 ತಗೊಳ್ಬೇಕಾಗ್ತದೆ.
ಅಹಂಕಾರ, ಆಕಾಶ, ವಾಯು, ಅಗ್ನಿ, ಭೂಮಿ ಇವೆಲ್ಲ ಏನಂತಂದ್ರ 7 ಆವರಣಗಳನ್ನ ದಳಿಯಿತು ಹೊಂದಿತು ಅಂತ ಕೂಡ ಹೇಳುತ್ತಾರ. ಮತ್ತೆ ಈಗ ಏನ್ ಹೇಳ್ತಾರ, ಸಪ್ತಾವರಣಗಳು ಅದು ನಿನ್ನನ್ನ ಮುಸುಗಿದಾವ್, ನಿನ್ನ ಯಾವ್ದಕ್ಕ ನಿನ್ನ ಒಂದು ಸ್ವರೂಪಕ್ಕ ಸಪ್ತಾವರಣ ಆಗಿದಾವ ಇವು. ಈಗ ಗುಣಗಳು ಕಾರ್ಯಗಳೆಲ್ಲ ಕಾರ್ಯಗಳಲ್ಲಿ ಕೂಡ್ಕೊಂಡಿದಾವ ಗುಣಗಳು. ಹೆಂಗಂದ್ರ ನಭವ ಅನಿಲಾದಿಗಳಂ ತೀಹುವುದು, ಶಬರವ ಅದರಿಂದವ ಕಾಗಿಹುದು, ಮರುತ ನುಳಿದ ಮೂರಂ ತೀವಿಯುವುದು, ಸ್ಪರ್ಶನವದಕ ಅದರಿಂದ ಕಾಗಿಹುದು, ಆ ಪಾವಕ ನೆರಡಂ ತೀವಿಹುದು, ರೂಪದರಿಂದವ ಕುಂಟಾಗಿಹುದು, ಹೊಸದೆಯನ್ ಉದುಕಂ ತೀವಿರುತ್ತಿಹುದು, ರಸವದರಿಂದದ ಕುಂಟಾಗಿಹುದು. ನೋಡ್ರಿ, ಮತ್ತೆ ಅದು ಕಾರಣ ಅಂಬರ ಮೊದಲಾಗಿ ವಿಜಿತಂ ಗಂಧವತಿಯ ಕಡೆಯಾಗಿ, 1 2 3 4 5 ಪೊಂದಿರೆ ಗುಣಗಳು ಭೂತ ಅಮಿವೈದು ಅಂತ ಇಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ಅಂದ್ರೆ ನಭ ಅನಿಲಾದಿಗಳಂ ತೀವಿಹುದು. ನಭ ನೋಡ್ರಿ, ನಭ ಅಂದ್ರೆ ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು 4 ಭೂತಗಳು. ಆಕಾಶ ಮತ್ತೆ 4 ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲವುಗಳನ್ನ ತುಂಬಿರುವಂಥದ್ದು. ಇವು ಏನವ? ಪಂಚ ತನ್ಮಾತ್ರೆಗಳು ಇವೆಲ್ಲವುಗಳಲ್ಲಿ ಇದ್ದಾವ. ಅದಕ್ಕ ಶಬರವಂ ಅದರಿಂದ ಕವಕಾಗಿಹುದು ಅಂತ ಹೇಳ್ತಾರ. ಇಲ್ಲಿ ಕೂಡ ಶುಭ ಶುಭ ಅದ, ಶುಭರವ ಅಂತ ಶುಭ ಅದ. ಯಾಕಂದ್ರೆ ಮನೋಹರವಾದಂತ ಶಬ್ದವು ಹೆಂಗ್ ಹೇಳ್ತಾರ ಅಂತಂದ್ರ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲವುಗಳಲ್ಲಿ ತುಂಬಿಕೊಂಡಿರುವಂಥದ್ದು. ಅದರಿಂದ ಆಕಾಶದ ಗುಣವಾದ ಶಬ್ದವು ವಾಯುವಿನಲ್ಲಿ ನೋಡ್ರಿ, ವಾಯುವಿನಲ್ಲಿ ಶಬ್ದ ಮಾಡ್ತದ. ಆಕಾಶದ ಶಬ್ದದ ಗುಣಗಳು ಹೆಂಗದವಂತಂದ್ರ ಎಲ್ಲದರಲ್ಲಿ ತುಂಬ್ಯದ. ಆಕಾಶದ ಗುಣವಾದ ಶಬ್ದ ವಾಯುವಿನಲ್ಲಿ ಶಬ್ದ ಮಾಡ್ತದ. ಯಾಕಂದ್ರೆ ಗಾಳಿ ಜೋರ್ ಬಿಡಿದಾಗ ವಿಶ್ವ ಶಬ್ದ ಕೇಳ್ತದ ನೋಡ್ರಿ, ಹೌದಿಲ್ಲ? ಅಂದ್ರೆ ಆಕಾಶದ ಗುಣ ಶಬ್ದದ ವಾಯುವಿನಲ್ಲೂ ಆದ, ಮತ್ತೆ ಅಗ್ನಿಯಲ್ಲೂ ಅದ. ಹೆಂಗಂದ್ರೆ ಬುಗು 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 ಶಬ್ದ, ಬೆಂಕಿ ಏನಾದ್ರೆ ಹತ್ತಿದಾಗ ಉರಿತಾ ಇರ್ಬೇಕಾದಾಗ ಬುಗು 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 ಅಂತ ಶಬ್ದ ಬರ್ತದೆ. ಅಂದ್ರ ಭೂಮಿಯಲ್ಲಿ ಇದರಲ್ಲಿ ಏನು ಅಗ್ನಿಯಲ್ಲೂ ಈ ಶಬ್ದ ಅದ. ಮತ್ತೆ ಜಲದಲ್ಲಿ ನೀರು ಜುಳು 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 ಹರಿತಾವ. ಅಂದ್ರೆ ಆಕಾಶದ ಗುಣ ಶಬ್ದ ಇವು 4 ಭೂತಗಳಲ್ಲಿ ಅದಾವ ಅಂತ ಹೇಳ್ತಾರ ಅವ್ರು. ಮತ್ ಜಲದಲ್ಲಿ ಜುಳು 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 ಅಂತ ಶಬ್ದ ಮಾಡ್ತದ. ಮತ್ತ ಭೂಮಿಯಲ್ಲಿ ಸ್ವಲ್ಪ ಶಬ್ದ ಕಟ 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 ಅಂತ ಶಬ್ದ ಬರ್ತದ. ಈ ರೀತಿಯಾಗಿ ಶಬ್ದ, ಆಕಾಶದ ಗುಣದ ಶಬ್ದ ಎಲ್ಲದ್ರಾಗ ತುಂಬಿ ಅದ 5ರಲ್ಲಿ. ಯಾಕಂದ್ರೆ 5ರಲ್ಲಿ ಮಾಮೂಲಿ ಆಕಾಶದ ಗುಣನೇ ಶಬ್ದ, 4 ಭೂತಗಳಲ್ಲಿ ತುಂಬ್ಯದ ಶಬ್ದ. ಅದರಿಂದ ಇಲ್ಲಿ ಏನ್ ಹೇಳ್ತಾರ, ವಾಯುವಾದಿ ಅಂತಂದ್ರೆ ವಾಯು, ಅಗ್ನಿ, ಜಲ, ಪೃಥ್ವಿ ಈ ಭೂತಗಳು ಇವೆಲ್ಲಸು ಶಬ್ದ ಗುಣಗಳು ಉಳ್ಳಂತವುಗಳು ಆಗಿದಾವ. ಆ ರೀತಿ ಇದರಂತೆ ವಾಯು, ಅಗ್ನಿ, ಜಲ ಇವೆಲ್ಲಗಳಲ್ಲಿ ತುಂಬಿಕೊಂಡಿರುವ ಕಾರಣದಿಂದ ವಾಯುವಿನಲ್ಲಿರುವ ನೋಡಿ ಸ್ಪರ್ಶ, ಅಲ್ಲಿ ಉಷ್ಣ, ಶೀತ ಇವೆಲ್ಲ ಇರುವಂತ ಸ್ಪರ್ಶ. ಮತ್ತೆ ಯಾಕಂತಂದ್ರೆ ಈ ರೀತಿಯಾಗಿ 4 ಭೂತಗಳಲ್ಲಿ ತುಂಬಿದ ಶಬ್ದ. ಅದೇ ರೀತಿ ವಾಯುವಿನಲ್ಲಿ ಕೂಡ ಏನ್ ತುಂಬ್ಯದ, ಅಲ್ಲಿ ಉಷ್ಣ ಮತ್ತೆ ಶೀತ ಇವುಗಳೆಂದು ಕೂಡ. ಯಾಕಂದ್ರೆ ತಂಪು ಅಂತ ನಮ್ಗ ವಾಯುವಿನ ಸ್ಪರ್ಶ ನಮ್ಗ ಆದಾಗ ತಂಪೈತ್ರಿ, ಸ್ವಲ್ಪ ಉಷ್ಣ ಐತ್ರಿ ಅಂತ ಹೇಳ್ತೀವಲ್ಲ, ಆ ರೀತಿ ಕೂಡಿಕೊಂಡಿರುವಂತದ್ದು. ಅಗ್ನಿಯಲ್ಲಿ ಕೂಡ ಏನದ, ಈ ಸ್ಪರ್ಶ ಕೂಡ 4 ಭೂತಗಳಲ್ಲಿ ಸೇರ್ಕೊಂಡದ. ಹೆಂಗ? ಅಗ್ನಿ ಕೂಡ ಉಷ್ಣ, ಯಾಕಂದ್ರ ಈ ವಾಯುವಿನಲ್ಲಿರುವಂತ ಒಂದು ಸ್ಪರ್ಶ, ವಾಯುವಿನಲ್ಲಿರುವಂತ ಸ್ಪರ್ಶ ಗುಣ ನೋಡ್ರಿ. ಈ ಸ್ಪರ್ಶ ಗುಣ ಅಗ್ನಿಯಲ್ಲಿ ಅದು ಉಷ್ಣ ಅನ್ನುವಂತ ತೋರ್ತದ, ಬೆಂಕಿ ಸುಡುವಂತ ತೋರ್ತದ. ಮತ್ತೆ ಅಗ್ನಿಯಲ್ಲಿ ಬಿಸಿಯಾಗಿರುವಂತದ್ದನ್ನು ತೋರಿಸ್ತದ. ಆಮೇಲೆ ಜಲದಲ್ಲಿ ಸ್ಪರ್ಶ ತಂಪೈತಪ ಅಂತ ತೋರಿಸ್ತದೆ. ಜಲದಲ್ಲಿ ಕೂಡ ಏನದಲ್ಲಿ ಸ್ಪರ್ಶದ್ದು ಮಾಡ್ಕೊಳಿಕ್ ಸಾಧ್ಯ ಆಗ್ತದೆ. ಮತ್ತೆ ಭೂಮಿಯಲ್ಲಿ ಕಠಿಣ,
ಎಷ್ಟು ಕಠಿಣ ಅದ, ಎಷ್ಟು ಗಟ್ಟಿ ಐತ್ರಿ ಅಂತೀವಲ್ಲ, ಈ ಭೂಮಿ ಬಹಳ ಗಟ್ಟಿ ಐತಿ ನೋಡ್ರಿ ಅಂತೀವಲ್ಲ, ಆ ರೀತಿ ಕಠಿಣ ಸ್ಪರ್ಶವಾಗಿ ತೋರ್ತವ. ಅದರಿಂದ ಇಲ್ಲಿ ಅಗ್ನಿ ಮೊದಲಾದ ಭೂತಗಳು ಸ್ಪರ್ಶ ಗುಣಗಳು ಅದಾವ. ಈ ಮೂರು ಯಾವುದು? ಅಗ್ನಿ, ಜಲ, ಪೃಥ್ವಿ. ಇಲ್ಲಿ ಇವು ಮೂರಲ್ಲಿ ಏನದಾವ? ಸ್ಪರ್ಶ ಗುಣಗಳು ಅದಾವ. ಈ ರೀತಿಯಾಗಿ ಮತ್ತೆ ಅಗ್ನಿಯ ಗುಣ ಏನದ? ಅದು ಜಲಭೂಮಿಗಳಲ್ಲಿ ವ್ಯಾಪಕ ಆಗಿರುವಂಥದ್ದು. ಅಗ್ನಿಯು ಜಲ ಮತ್ತೆ ಭೂಮಿಗಳಲ್ಲಿ ಆದ. ಅದು ಹೆಂಗದ ಅಂದ್ರೆ ಅಗ್ನಿ ಗುಣ ಆದಂಥದ್ದು ಯಾವುದು? ರೂಪು. ಅಗ್ನಿ ಕೂಡ ಜಲ ಮತ್ತೆ ಪೃಥ್ವಿ ಒಳಗ ಐತೆ. ಜಲ ಯಾಕಂದ್ರ ಅಗ್ನಿಯ ಗುಣ ಯಾವುದು? ರೂಪು. ಇದು ಯಾಕಂದ್ರೆ ಇದು ಜಲದಲ್ಲಿ ಈ ಬಿಳಿಯಾಗಿ ತೋರುವಂಥದ್ದು. ಆಮೇಲೆ ಭೂಮಿಯಲ್ಲಿ ಕಪ್ಪು ಬಣ್ಣ, ಈ ಜಲದಲ್ಲಿ ಶುಕ್ಲ ಅಂತ ಹೇಳ್ತಾರೆ, ಅಂದ್ರೆ ಬಿಳಿ ಅಂದ್ರೆ ಭೂಮಿಯಲ್ಲಿ ಕಪ್ಪು ಅಥವಾ ಹಳದಿ ರೂಪವಾಗಿರುವಂಥದ್ದು. ಈ ಕಾರಣದಿಂದ ಇಲ್ಲಿ ಕೂಡ ಅಗ್ನಿಯ ಇವೆರಡರಾಗ ಅದಾವ, ಜಲದಲ್ಲಿ ಮತ್ತೆ ಭೂಮಿಯಲ್ಲಿ. ಮತ್ತೆ ಜಲ ಮತ್ತೆ ಭೂಮಿಗಳು ರೂಪ ಉಳ್ಳಂತವ್ ಅದಾವ. ಮತ್ತೆ ಕಲರ್, ಬಿಳಿ ಕಲರ್ ನಾವು ನೀರಿನಲ್ಲಿ ನೋಡ್ತೀವಿ. ಮತ್ತೆ ಇಲ್ಲಿ ಭೂಮಿಗಳಲ್ಲಿ ಇದು ಕಪ್ಪೈತೆ, ಇದು ಕೆಂಪೈತೆ ಅಂತ ರೂಪ ನೋಡ್ತೀವಿ. ಎರಡರಲ್ಲಿ ಮತ್ತೆ ರೂಪ ನೋಡ್ತೀವಿ. ಯಾವ್ದ್ರದ್ದು ರೂಪ? ಅಗ್ನಿಯ ಒಂದು ಗುಣವನ್ನ ಜಲದಲ್ಲೂ ನೋಡ್ತೀವಿ ಮತ್ತೆ ಪೃಥ್ವಿಯಲ್ಲೂ ನೋಡ್ತೀವಿ. ಮತ್ತೆ ಜಲವು ಭೂಮಿಯನ್ನ ತುಂಬಿಕೊಂಡಿರ್ತದೆ. ಜಲ ಏನದ? ಭೂಮಿಗೆ ಆಧಾರವಾಗಿರುವಂತ ಜಲ. ಯಾಕಂದ್ರೆ ಜಲವು ಭೂಮಿಯನ್ನ ತುಂಬಿಕೊಂಡಿದೆ. ಅದರಿಂದ ಜಲ ನೋಡ್ರಿ, ಜಲದ ಗುಣ ಯಾವುದು? ರಸ. ಈ ಭೂಮಿಯಲ್ಲಿ ಸಿಹಿ, ಹುಳಿ, ಉಪ್ಪು ಬಹಳಷ್ಟು ಭೇದ ಉಳ್ಳಂತದ ನೀರಲ್ಲಿ. ಇಲ್ರಿ ಇಲ್ಲಿ ನೀರು ಸಿಹಿ ಅದಾವಂತೀವಿ, ಇಲ್ಲಿ ನೀರು ಉಪ್ಪು ಅದಾವಂತೀವಿ, ಇಲ್ಲಿ ಹುಳಿ ಅದಾವಂತೀವಿ, ನಾನಾ ರೀತಿಯಿಂದ ತೋರಿಸುವಂತೀವಿ. ಇದು ಭೂಮಿ ಹೆಂಗದಂದ್ರೆ ಈ ಕಾರಣದಿಂದ ಭೂಮಿ ಒಳಗ ನಾವೇನ್ ಹೇಳ್ತೀವಿ? ಅಲ್ಲಿ ರಸ ಉಳ್ಳದ್ದೈತಪ್ಪ ಅಂತ ಹೇಳ್ತೀವಿ. ಯಾಕಂದ್ರೆ ಭೂಮಿ ಒಳಗಲ್ಲಿ ಜಲದ ಒಂದು ರಸ ಯಾವುದು? ಜಲದ ಒಂದು ಗುಣ ಯಾವುದು? ರಸ. ಆ ರಸ ಭೂಮಿಯಲ್ಲಿ ಕೂಡ ಕಾಣಬಹುದು ನಾವು. ಇಲ್ಲಿ ಹುಳಿ ಅದ, ಇಲ್ಲಿ ಹಿಂಗೈತೆ ಹಂಗೈತೆ ಅಂತ ನೋಡ್ತೀವಿ. ಇಲ್ಲಿ ಹುಳಿ ನೀರು ಐತಿ, ಯಾಕಂದ್ರೆ ಇಲ್ಲಿ ಉಪ್ಪದವ್ರಿ ನೀರು, ಇಲ್ಲಿ ಸಿಹಿ ಅದಾವ್ರಿ ಅಂತ ಹೇಳ್ತೀವಲ್ಲ, ಅದು ಕೂಡ ರಸ ಉಳ್ಳದ್ದಾಗಿ ಅದು ಭೂಮಿ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಈ ರೀತಿಯಾಗಿ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿಗಳಂತ 5 ಭೂತಗಳು ಕ್ರಮವಾಗಿ ಏನಾಗ್ತದ? ಶಬ್ದ ಒಂದು ಶಬ್ದ. ಯಾಕಂದ್ರ ಆಕಾಶಕ್ಕ ಒಂದೇ ಶಬ್ದ, ಒಂದೇ ವಿಷಯ, ಏನ ಗುಣ? ಒಂದೇ ಗುಣ ಆಕಾಶಕ್ಕ. ಆದ್ರ ವಾಯುವಿಗೆ 2 ಗುಣ. ಯಾವುದು? ಶಬ್ದ, ಸ್ಪರ್ಶ. ಅಗ್ನಿಗೆ 3 ಗುಣ, ಶಬ್ದ, ಸ್ಪರ್ಶ, ರೂಪು. ಮತ್ ಜಲಕ್ಕ 4 ಗುಣ, ಶಬ್ದ, ಸ್ಪರ್ಶ, ರೂಪು, ರಸ. 5 ಗುಣಗಳು ಯಾವುದು? ಭೂಮಿಗೆ. ಅದಕ್ಕೆ 5 ಗುಣಗಳು ಅದಾವ. ಶಬ್ದನೂ ಅದ, ಸ್ಪರ್ಶ ಮಾಡಕ್ಕೂ ಅದ, ಶಬ್ದ ಸ್ಪರ್ಶ ರೂಪನೂ ಅದ, ರಸನೂ ಅದ, ಗಂಧನು. ಈ ರೀತಿಯಾಗಿ 5 ಭೂತಗಳು ಕ್ರಮದಿಂದ ಶಬ್ದ, ಸ್ಪರ್ಶ, ರೂಪ ಇವೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಶಬ್ದ. ಯಾಕಂದ್ರೆ ಇವು 5 ರಸಗಂಧ 5 ಈ ಪ್ರಕಾರ ಗುಣಗಳನ್ನ ಹೊಂದಿದಾವ. ಆಕಾಶಕ್ಕೆ 1 ಗುಣ, ವಾಯುವಿಗೆ 2 ಗುಣ, ಅಗ್ನಿಗೆ 3 ಗುಣ, ಮತ್ತೆ ಜಲಕ್ಕೆ 4 ಗುಣ, ಪೃಥ್ವಿಗೆ 5 ಗುಣಗಳು ಈ ರೀತಿಯಾಗಿ ಹೊಂದಿದಾವ. ಈಗ 8ನೆಯ ಎಷ್ಟಾಯ್ತು ಟೈಮ್? ನೋಡೋಣ. ಈ ರೀತಿಯಾಗಿ ಅರ್ಥ ಆಯ್ತಲ್ಲ. ಪಂಚ ತನ್ಮಾತ್ರೆಗಳು, ಅಲ್ಲಿ ಪಂಚ ತನ್ಮಾತ್ರೆಗಳು ಅಂದ್ರೆ ಶಬ್ದದಿಂದ ಆಕಾಶ, ಆಕಾಶದ ಗುಣ ಶಬ್ದ ಆಗ್ತದ. ಶಬ್ದ ಸ್ಪರ್ಶ ತನ್ಮಾತ್ರದಿಂದ ಅಲ್ಲೇನಾಯ್ತು ಅಂತಂದ್ರ ವಾಯು ಆಗ್ತದ. ವಾಯುವಿನ ಗುಣ ಸ್ಪರ್ಶ ಆಗ್ತದ, ಶಬ್ದ ಸ್ಪರ್ಶ. ರೂಪ ತನ್ಮಾತ್ರದಿಂದ ಅಲ್ಲಿ ಅಗ್ನಿ ಆಗ್ತದ. ಅಗ್ನಿಯ ಗುಣ ರೂಪ ನೋಡುವಂಥದ್ದು. ಮತ್ತೆ ಇಲ್ಲಿ ಜಲ ತನ್ಮಾತ್ರದಿಂದ ರಸ ಆಗ್ತದ, ಅದ್ರ ಗುಣ. ಜಲದ ಗುಣ ಯಾವುದು? ರಸ. ಆಮೇಲೆ ಈ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಒಂದು ತನ್ಮಾತ್ರೆಯಿಂದ ಭೂಮಿ ಆಗುವಂಥದ್ದು, ಅದಕ್ಕೆ ಗುಣ ಗಂಧ ಆಗುವಂಥದ್ದು. ಇವು ಒಂದಕ್ಕೊಂದು 5 ಗುಣಗಳುಳ್ಳಂಥದ್ದು ಯಾವುದು? ಭೂಮಿ. 4 ಗುಣ ಉಳ್ಳಂಥದ್ದು ಜಲ, 3 ಗುಣ ಉಳ್ಳಂಥದ್ದು ಅಗ್ನಿ, 2 ಗುಣ ಉಳ್ಳಂಥದ್ದು ವಾಯು, 1 ಗುಣ ಉಳ್ಳಂಥದ್ದು ಯಾವ್ದು? ಆಕಾಶ. ಹಿಂಗ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಸ್ವಲ್ಪ ಕಠಿಣ ಅನಿಸ್ತದ.
ಏನಿಲ್ಲ, ಸ್ವಲ್ಪ ವಿಚಾರ ಮಾಡ್ತಾ ಹೋದ್ರೆ ಏನ್ ಅನ್ಸಂಗಿಲ್ಲ. ಈ ರೀತಿ ಇಲ್ಲಿ ಹೇಳ್ತಾರೆ. 8ನೇ ನುಡಿಯಲ್ಲಿ ಹೇಳ್ತಾರ, ಇವೆಲ್ಲ ಭೂತಗಳು ಅದಾವಲ್ಲ, ಇವು ಯಾವ ಆಶ್ರಯ ಮಾಡ್ಕೊಂಡಿದಾವ ಅಂದ್ರ, ಎಲ್ಲಾ ಭೂತಗಳು ನಿನ್ನ ಅಧಿಷ್ಠಾನವಾದಂತ ರೂಪ, ಸದ್ರೂಪ, ಇವೆಲ್ಲಕ್ಕೂ ಆಧಾರವಾಗಿರುವಂತದ್ದು ನಿನ್ನ ಸ್ವರೂಪನೇ. ನೀ ಹೆಂಗಿದೆ ಅಂದ್ರೆ ಚಿದ್ರೂಪ ಇರ್ತೀಯ. ಇವೆಲ್ಲವುಗಳು ಎದರಿಂದ ತಿಳಿಸ, ಮನಸ್ಸಿನಿಂದನೇ ಇವೆಲ್ಲ ಅರ್ಥಕೊಳ್ಳುವಂಥವ್ ನೀನು. 8ನೇ ನುಡಿಯೋದು, ಸನ್ನುತ ಸಚ್ಚಿ ಲಕ್ಷಣ ಮುಳ್ಳ ನಿನ್ನೆ ನಿಜವನ್ನ ನೆಮ್ಮಿಹವೆಲ್ಲ ಶ್ರವಣೇಂದ್ರಿಯ ತಿಳಿತನ ನಭಮಿರ್ಕು ತವೆ ಚರ್ಮದೊಳ ಮಾರುತನ್ನಿರ್ಕು ಯಶವಾಲೋಚನದೊಳು ಶಿಖಿ ಇರ್ಕು ರಸನೇಂದ್ರಿಯದೊಳು ಜಲಮಿರುತ್ತಿರ್ಕು ಅಂತ ನಾಸಿಕದೊಳು ಧರೆ ಇರ್ಕು ಇಂತಿಂದ್ರಿಯದೊಳು ಭೂತಮಿ ಮಿರ್ಕು ನಿಜ ಮನದೊಳು ಶಬಲತೆಯಂ ಬಡೆದು ರುಜುವೆನಿಪ್ಪಿಂದ್ರಿಯ ಪಥದೋಳ್ ನಡೆದು ಅನಿತು ವಿಷಯವೆಲ್ಲವ ನೀನರಿವೆ ತನುಜನೆ ನೀನದರಿಂ ಬರಿ ಅರಿವೆ ಅಂತ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಸನ್ನುತ ಅಂದ್ರೆ ಚೆನ್ನಾಗಿ ಹೊಗಳಿಸಿಕೊಳ್ಳುವಂಥ. ಇಲ್ಲಿ ಏನ್ ಹೇಳ್ತಾರ? ಸಚ್ಚಿಲಕ್ಷಣ ಅಂತಂದ್ರ ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರುವಂಥದ್ದು, ಈ ಲಕ್ಷಣದಿಂದ ಕೂಡಿದಂಥದ್ದು. ನಿನ್ನೆ ನಿಜವನ್ನ ನೆಮ್ಮಿಹವೆಲ್ಲ. ನೋಡ್ರಿ, ನೀನ್ ಹೆಂಗಿದ್ದಿ ಅಂದ್ರ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತ ಲಕ್ಷಣ ಉಳ್ಳಂತ ಶಿಷ್ಯನೇ, ನಿನ್ನ ಸ್ವರೂಪ ಹಂಗೈತಪ್ಪ. ಆದ್ರ ಈ ನಿಜವನ್ನೇ, ಯಾಕಂತಾರ ಇವೆಲ್ಲ ಏನಂದ್ರ ತೋರ್ತಾವಲ್ಲ, ಇವೆಲ್ಲ ವ್ಯವಹಾರಗಳು ನಿನ್ನ ನಿಜದಲ್ಲೇ ತೋರಕತ್ತಾವ. ಇವೆಲ್ಲವು ನಿನ್ನನ್ನ ಆಶ್ರಯ ಮಾಡ್ಕೊಂಡಿದಾವ, ನಿನ್ನಲ್ಲೇ ತೋರಕತ್ತಾವ. ಅದಕ್ಕ ವೇದ ಉಪನಿಷತ್ತುಗಳಿಂದ ನೋಡ್ರಿ, ವೇದ ಉಪನಿಷತ್ತುಗಳಿಂದಲೂ ಮತ್ತೆ ಬ್ರಹ್ಮಜ್ಞಾನಿಗಳಿಂದಲೂ ಪ್ರತಿಪಾದನೆ ಮಾಡ್ಲಿಕ್ಕೆ ಬಹಳಷ್ಟು ಯೋಗ್ಯವಾದಂಥದ್ದು ನಿನ್ನ ಸ್ವರೂಪ, ಸತ್ತು ಚಿತ್ತು ನಿತ್ಯ ಆನಂದದಿಂದ ಕೂಡಿದಂಥದ್ದು. ಯಾಕಂದ್ರ ಪ್ರಕೃತಿ, ಮಹತತ್ವ, ಅಹಂಕಾರ, ಪಂಚ ತನ್ಮಾತ್ರೆ, ಪಂಚಭೂತಗಳು ಇವೆಲ್ಲ ನಿನ್ನ ಆಶ್ರಯ ಮಾಡ್ಕೊಂಡಿದಾವ ನೋಡ್ರಿ. ಯಾಕಂದ್ರ ಪ್ರಕೃತಿ, ಮಹತತ್ವ, ಅಹಂಕಾರ, ಪಂಚ ತನ್ಮಾತ್ರೆಗಳು. ಫಸ್ಟ್ ಪಂಚ ತನ್ಮಾತ್ರೆ ಪಂಚಭೂತಗಳು. ಆಮೇಲೆ ಪಂಚ ತನ್ಮಾತ್ರೆಗಳು ಯಾವುದು? ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಇದರಿಂದ ಪಂಚಭೂತಗಳಾದವು. ಆಮೇಲೆ ಇವೆಲ್ಲ ಹೆಂಗದಾವ ಅಂದ್ರೆ ನಿನ್ನನ್ನ ಆಶ್ರಯ ಮಾಡ್ಕೊಂಡಿದಾವ, ನಿನ್ನ ಸ್ವರೂಪವನ್ನ ಆಶ್ರಯ ಮಾಡ್ಕೊಂಡಿದಾವ. ನಿನ್ನ ಸ್ವರೂಪ ಹೆಂಗದ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ರೂಪವಾಗಿ ಅದಾವ. ಅದರಿಂದ ನೀನು ಸಕಲ ಭೂತ ಭೌತಿಕ ವಸ್ತುಗಳಲ್ಲಿ ನೋಡ್ರಿ ಹೆಂಗಿದ್ದಿ, ನೀನ ಅನುಸೂತನಾಗಿದಿ ಅಂದ್ರ ನೀನ್ ಬೆರ್ತಿದಿ ಅಂತ. ಬೆರ್ತಿದಂದ್ರ ಎಲ್ಲ ನಿನ್ನ ಆಧಾರದಾಗೆ ಅದಾವ. ನೀನ್ ಎಲ್ಲ ಬೆರ್ತಾವಂತಂದ್ರೇನು? ಎಲ್ಲ ನಿನ್ನ ಸ್ವರೂಪದಲ್ಲೇ ಅದಾವ ಇವೆಲ್ಲ. ನಿನ್ನ ಬಿಟ್ರೆ, ನಿನ್ನ ಸ್ವರೂಪ ಬಿಟ್ರೆ ಇವಕ್ಕೆ ಯಾವಕ್ಕ ಆಧಾರನೇ ಇಲ್ಲ. ಅಂದ್ರ ನೀನ್ ಎಲ್ಲಕ್ಕೂ ಅಧಿಷ್ಠಾನವಾಗಿದೆ. ಈಗ ನಾವೆಲ್ಲ ಜಗತ್ತಿನ ಎಲ್ಲ ವ್ಯವಹಾರ ಮಾಡ್ತೀವಿಲ್ಲ, ಉಡ್ತೀವಿ, ಸಾಯ್ತೀವಿ, ರಾತ್ರಿಯ ಜಾಗ್ರ, ಸ್ವಪ್ನ, ಸುಸುಪ್ತಿ, ನಾನಾ ರೀತಿಯಿಂದ ಏನು ಭೂಮಿ ಮೇಲೆ ವ್ಯವಹಾರ ಮಾಡ್ತದ, ಇದೆಲ್ಲಕ್ಕೂ ಆಧಾರವಾಗಿರುವಂತದ್ದು ಯಾವುದು? ಭೂಮಿ, ಹೌದಲ್ಲ? ಅದಕ್ಕ ಇಲ್ಲಿ ಕೂಡ ಈ ಯಾವುದು? ಪೃಥ್ವಿ. ಪೃಥ್ವಿಗಿಂತ ದೊಡ್ಡದು ಯಾವುದು? ಜಲ. ಜಲಕ್ಕಿಂತ ದೊಡ್ಡದು ಯಾವುದು? ಅಗ್ನಿ. ಅಗ್ನಿಗಿಂತ ದೊಡ್ಡದು ಯಾವುದು? ವಾಯು. ವಾಯುವಿಗಿಂತ ದೊಡ್ಡದು ಯಾವುದು? ಆಕಾಶ. ಆಕಾಶಕ್ಕಿಂತ ದೊಡ್ಡದು ಮಾಯೆಗಿಂತ ದೊಡ್ಡದು ಎಲ್ಲ ಇರೋದು ಎಲ್ಲಿ? ನಿನ್ನ ಸ್ವರೂಪನೇ. ಎಲ್ಲಕ್ಕಿಂತ ದೊಡ್ಡವಿರೋದು ನಿನ್ನ ಸ್ವರೂಪನೇ. ನಿನ್ನಲ್ಲೇ ಇಷ್ಟೆಲ್ಲ ತೋರಕತ್ತೇವ. ನಿನ್ನಲ್ಲೇ ಇವೆಲ್ಲ ತೋರಕತ್ತೇವಪ್ಪ. ನಿನ್ನ ಬಿಟ್ರ ಅನ್ಯ ಇಲ್ವೇ ಇಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂದ್ರೆ, ಇಲ್ಲಿ ಯಾವ ರೀತಿ ಅಂತಂದ್ರ ನಿನ್ನ ಆಶ್ರಯನೇ ಹೊಂದಿದಾವ. ಅದರಿಂದ ನೀನು ಸಕಲ ಭೂತ ಭೌತಿಕ ವಸ್ತುಗಳಲ್ಲಿ ಸದ್ರೂಪ ಅಂದ್ರ ನೀನೇ ಇದ್ದಿ, ಎಲ್ಲದರಲ್ಲೂ ನೀನೇ ಇದ್ದೀಯಾ, ಎಲ್ಲವೂ ನಿನ್ನ ಆಧಾರದಲ್ಲೇ ಇದ್ದಾವ ಅಂತನ್ನುವಂಥದ್ದು. ಮತ್ತೆ ಈ ಕಾರಣಗಳಾದಂಥ ಮಣ್ಣು, ಬಂಗಾರ, ಕಬ್ಬಿಣ, ಇವಕ್ಕ ಕಾರಣ ಆಗಿರುವಂತದ್ದು ಯಾವುದು ಅಂದ್ರ
ಮಣ್ಣಾಗಿರುವಂಥದ್ದು. ಈಗ ಎಲ್ಲ ಮಡಿಕೆ ಗುಡಿಕೆ ಅವಕ್ಕೆಲ್ಲ ಕಾರಣ ಆಗಿರುವಂಥದ್ದು, ಗಡಿಗೆ ಗುಳಿಗೆ ಕಾರಣ ಆಗಿರುವಂಥದ್ದು ಮಣ್ಣೈತೆ. ಮತ್ತೆ ಆಭರಣಗಳಿಗೆ ಕಾರಣವಾಗಿರುವಂಥದ್ದು ಯಾವುದು? ಬಂಗಾರ ಅದ. ಕಬ್ಬಿಣಕ್ಕ ಚೂರಿ ಕತ್ರಿ ಇವಕ್ಕೆಲ್ಲ ಏನದ ಕಾರಣ ಆಗಿರುವಂಥದ್ದು ಯಾವುದು? ಕಬ್ಬಿಣ. ಹೌದಿಲ್ಲ? ಯಾಕಂದ್ರ ಕಾರ್ಯಕಾರಣ. ಗಡಿಗೆ ಗುಡಿಗೆ ಕಾರಣ ಆಗಿರುವಂಥದ್ದು ಯಾವುದು? ಮಣ್ಣದ. ಆಭರಣಗಳಿಗೆ ಕಾರಣವಾಗಿರುವಂಥದ್ದು ಬಂಗಾರ ಅದ. ಆದ್ರ ಕಬ್ಬಿಣಗಳು ಚಾಕು ಕತ್ರಿ ಚೂರಿ ಇವಕ್ಕೆಲ್ಲ ಕಾರಣ ಆಗಿರುವಂಥದ್ದು ಕಬ್ಬಿಣ ಐತೆ. ಹೌದಿಲ್ಲ? ಅದೇ ರೀತಿ ಕಾರಣಗಳಾದಂತಹ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ಯಾಕಂತಂದ್ರ ಇವುಗಳ ಕಾರ್ಯಗಳಾದಂತಹ ಇವು ಕಾರಣಗಳು ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪಂಚಭೂತಗಳ ಕಾರ್ಯ ಆಗಿರುವಂತವ್ ಯಾವು? ಜ್ಞಾನೇಂದ್ರಿಯಗಳು. ಶ್ರೋತೃ, ತ್ವಕ್ಕು, ಜೀವ, ಗ್ರಹಣ, ನೇತ್ರ. ಈ ಕ್ರಮದಿಂದ ಆಕಾಶಾದಿ ಪಂಚಭೂತಗಳು ಉತ್ಪನ್ನ ಆದವು ನೋಡಿ. ಈ ರೀತಿಯಿಂದ ಅಂದ್ರ ಮೂಲ ಕಾರಣ ಆಗಿರುವಂತ ಪಂಚಭೂತ, ಅದ್ರ ಕಾರ್ಯ ಆದಂತ ಇವೆಲ್ಲ ವ್ಯವಹಾರಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವು ಕಾರ್ಯಗಳು. ಅಂದ್ರ ಇಲ್ಲಿ ದಶೇಂದ್ರಿಯಗಳು, ಏಕಾದಶೇಂದ್ರಿಯಗಳೆಲ್ಲ ಭೂತದ ಕಾರ್ಯಗಳು ಅದಾವ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇದು ಪಂಚಭೂತಗಳ ಕಾರ್ಯ. ಈ ರೀತಿಯಿಂದ ಹೇಳ್ಬೇಕು. ಪಂಚಭೂತಗಳ ಕಾರ್ಯ ಆಗಿರುವಂತದ್ದು ಇವೆಲ್ಲ. ಈಗ ಕಿವಿ ಕೇಳಕತ್ತದ, ಕಣ್ಣು ನೋಡಕತ್ತದ, ವಾಸನೆ ಇವೆಲ್ಲ ಏನ್ ವ್ಯವಹಾರ ನಡೆದದ ಇವೆಲ್ಲ ಇವೆಲ್ಲ ವ್ಯವಹಾರ ನಡೆದದಲ್ಲ. ಕಣ್ಣು, ಕಿವಿ, ಮೂಗು ಇವೆಲ್ಲ ಏನದಾವ, ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಇವೆಲ್ಲಕ್ಕೂ ಕಾರಣ ಆಗಿರುವಂತದ್ದು ಪಂಚಭೂತಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ 5. ಹೌದಾ? ಇದ್ರ ಕಾರ್ಯ ಆಗಿರುವಂತದ್ದು ಇವು ಇಂದ್ರಿಯಗಳು, ಏನ್ ಕೆಲಸ ವ್ಯವಹಾರ ಮಾಡ್ತಾವಲ್ಲ ಇವು. ಅದಕ್ಕೆ ಕ್ರಮದಿಂದ ಆಕಾಶಾದಿ ಪಂಚಭೂತಗಳು ಅದಾವ. ಅಂದ್ರ ಇಲ್ಲಿ ಏಕಾದಶೇಂದ್ರಿಯ ಭೂತ ಕಾರ್ಯ ಇವೆಂಗದಾವ? ಅನಾತ್ಮದಿಂದ ಕೂಡಿದಾವ. ಇವೆಲ್ಲ ಏನದಾವ ಪಂಚಭೂತಗಳು, ಇವೆಲ್ಲ ವ್ಯವಹಾರಗಳು ಹೆಂಗದಾವ ಅಂದ್ರ ಅನಾಥದಿಂದ ಕೂಡಿದಾವ. ಅನಾಥ ಯಾಕಂದ್ರ ಇವೆಲ್ಲ ಕಾರ್ಯಗಳಾದಂಥವು ಇವೆಲ್ಲ ಹೆಂಗದಾವಂದ್ರ ಇವು ಅನಾತ್ಮಗಳಾಗಿದಾವ. ಇವಕ್ಕ ಯಾವಕ್ಕೂ ಶಕ್ತಿ ಇಲ್ಲ. ಇವಕ್ಕೆಲ್ಲ ಶಕ್ತಿ ಬರೋದು ಯಾವಾಗಂದ್ರೆ ನಿನ್ನಿಂದಾನೆ. ಅದಕ್ಕೆ ಇವೆಲ್ಲವಕ್ಕೆ ಆಧಾರವಾಗಿರುವಂತ ನಿನ್ನ ಸ್ವರೂಪ. ಪಂಚಭೂತಗಳಿಗೆ ಮತ್ತೆ ನಾವು ಹಿಂದಕ್ಕೆ ಮಹತ್, ಪ್ರಕೃತಿ, ಪಂಚ ತನ್ಮಾತ್ರೆಗಳು, ಪಂಚಭೂತಾದಿಗಳು ಆಯ್ತಾ, ಮತ್ತೆ ಯಾವುದು ಪಂಚ ತನ್ಮಾತ್ರೆಗಳು, ಮತ್ತೆ ಅಹಂಕಾರ ತ್ರಯಗಳು, ಆಮೇಲೆ ಮಹತ್, ಆಮೇಲೆ ಪ್ರಕೃತಿ, ಆಮೇಲೆ ಮಾಯೆಗಿಂತ ಮೇಲೆ ನೀನೇ ಇದೆ. ನಿನ್ನ ಆಧಾರದಲ್ಲಿ ಇಷ್ಟೆಲ್ಲ ತೋರ್ಯ ನೋಡ್ರಿ, ಎಷ್ಟು ಗದ್ದಲ ಐತಿ ನೋಡ್ರಿ. ಅದಕ್ಕ ಈ ರೀತಿ ಇಲ್ಲಿ ಇವೆಲ್ಲ ನಡೆದಾವಂದ್ರು ಕೂಡ ಇವು ಅನಾತ್ಮದಿಂದ ಕೂಡ್ಯಾವಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವ್ ಏನ್ ನೋಡಕ್ ಹೊಂಟಿವಿ? ಮೂಲವನ್ನು ನೋಡಕ್ ಹೊಂಟಿವಿ ನಾವೀಗ, ನಮ್ಮ ಸ್ವರೂಪ. ಯಾಕಂದ್ರ ನಮಗೇನು ಅಪ್ಪ 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 ಅಂತ ತಿರ್ಗಾ ನೋಡಿದ್ರೆ ಎಲ್ಲಿಗೆ ಹೋಗ್ತೀವಿ? ನಾವು ವಿಚಾರ ಮಾಡ್ಬೇಕು. ನಾವು ಸ್ವಲ್ಪ ಡೀಪಾಗಿ ವಿಚಾರ ಮಾಡಿದ್ರ ನಮ್ಮ ಒಂದ್ 2 ತಲೆಗಳು ನಮ್ಗೆ ನೆನಪದಾವ ಅಷ್ಟೇ. ಹಿಂದಲ್ ತಲೆ ನಮ್ಮಪ್ಪ, ನಮ್ಮ ಅಪ್ಪನ ಅಪ್ಪ, ನಮ್ಮ ಅಪ್ಪ ಮುತ್ಯ ಅದನ್ರಿ, ಆ ಮುತ್ಯ ಅದನ್ರಿ, ಆ ಮುತ್ಯ ಅಂತ ಒಂದ್ 2 ಹೆಸರುಗಳು ಹೇಳ್ಬೋದು. ಅವ್ರಪ್ಪ 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 ಅಂತ ಆದ್ರೆ ಒಂದೇ ಬಡ್ಡಿಗೆ ಹತ್ತೀವಿ ನಾವೆಲ್ಲರೂ. ಜಗತ್ತಿನಲ್ಲಿ ಸಕಲ ಜೀವರಾಶಿ, ಪ್ರಾಣಿ, ಪಕ್ಷಿಗಳು, ಮನುಷ್ಯರು, ಇವೇನ್ ಸಕಲ ಜೀವರಾಶಿ ತೋರ್ತೀವಲ್ಲ ಎಲ್ಲರೂ ಅಪ್ಪ ಒಂದಕ್ಕೆ ಹೋಗೋದು, ಕೆಳಗ್ ಬೇರಿಗೆ ಹೋಗೋದು. ಆಲ್ದ ಮರದ ಬೇರಿಗೆ, ಆಲ್ದ ಮರದ ಬಹಳಷ್ಟು ಎಲಿಗಳು ಅದಾವ, ಕಾಂಡಗಳು ಅದಾವ, ಬೇರುಗಳು ಅದಾವ, ಮೇಲ್ಗಡೆ ನೋಡ್ತೀವಲ್ಲ ಅದ್ ಮಿಡಿಗಳು ಅದಾವ, ಹೂಗಳು ಅದಾವ, ಹಣ್ಣುಗಳು ಅದಾವ, ನಾನಾ ರೀತಿಯಿಂದ ಅದಾವಲ್ಲ. ಆದ್ರ ಅದಕ್ಕೆಲ್ಲಟಕ್ಕೂ ಬೇರೆ ಯಾವುದು? ಕೆಳಗಡೆ ಇರುವಂತ ಬೇರೆ ಐತಿ. ಎಲ್ಲಕ್ಕ ಆಧಾರ ಒಂದೇ ರೀತಿಯಿಂದ ಕಳಿಸುವಂತ ರಸ. ಅದೇ ರೀತಿ ಕೂಡ ಸಕಲ ಜಗತ್ತಿನ ಒಳಗ ನಾವು ಮಾಡ್ಕೊಂಡಿವಿ. ಅವ್ರು ಬೇರೆ, ಇವ್ರು ಬೇರೆ, ಆ ಜಾತಿ ಬೇರೆ, ಈ ಜಾತಿ ಬೇರೆ, ಪ್ರಾಣಿ ಪಕ್ಷಿಗಳು ಬೇರೆ, ಗಿಡ ಮರಗಳು ಬೇರೆ ನಾವು ಮಾಡ್ಕೊಂಡಿದೀವಿ. ಆದ್ರ ಮೂಲ ಹುಡುಕ್ತಾ 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 ಹೋದ್ರ ನಾವೆಲ್ಲ ಒಂದೇ ಬೇರಿನ ಮಕ್ಕಳು. ನಾವ್ಯಾರು ಇಲ್ಲಿ ಬೇರೆ ಇಲ್ಲ. ಆ ಪರಬ್ರಹ್ಮ ಸ್ವರೂಪಿಗಳೇ ನಾವು. ಇಲ್ಲಿ ಆ ರೀತಿ ನಾಮರೂಪ ತೆಗೆದು ನೋಡಿದ್ರ ಎಲ್ಲ ಕಾಣುವಂಥದ್ದು ಒಂದೇ ಸ್ವರೂಪನೇ. ಇಲ್ಲಿ ಎಲ್ಲಕ್ಕಿರುವಂಥದ್ದು ಏಕರಸವಾಗಿರುವಂತ. ಗಿಡಕ್ಕೆ ಬೇರೆ ಬೇರೆ, ಎಲಿಗೆ ಬೇರೆ ರಸ, ಕಾಯಿಗೆ ಬೇರೆ ರಸ, ಅದಕ್ಕೆ ಬೇರೆ ರಸ ಅಂತ ಕಳಿಸೋದನ ಇಲ್ಲ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿರೋದು ಒಂದೇ ರಸ. ಅದೇ ರೀತಿ ಕೂಡ ನಾವು ನಮ್ಮ ಜೀವತ್ವ ಭಾವದಿಂದ ಅವ್ರು ಬೇರೆ, ಇವ್ರು ಬೇರೆ, ನಾನು ಹಿಂಗಂತ ಇದು ಭ್ರಮೆಯಲ್ಲಿ ಅನ್ಕೊಂಡಿದೀವಿ ಅಷ್ಟೇ ಹೊರತಾಗಿ ಇಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಶರೀರ ಭಿನ್ನವಾಗಿ ಪಾಪ ಪುಣ್ಯಕ್ಕನುಸಾರವಾಗಿ ಬಂದಿದ್ದಾವ ಹೊರತಾಗಿ ಒಳಗಡೆ ಇರುವಂತ ಚೈತನ್ಯ ಆತ್ಮ ಪರಮಾತ್ಮ ಒಬ್ಬನೇ ಅದಾನ. ಮತ್ತೆ ಒಂದೇ ಬೇರಿಗೆ ನಾವು ಹೋಗೋದು.
ಹಂಗಾಗಿ ಎಲ್ಲಕ್ಕೂ ಆಧಾರವಾಗಿರುವಂತದ್ದು ಯಾವುದು ನಮ್ಮ ಮೂಲ. ಇವತ್ತು ಮಹಾತ್ಮರ ದಾರಿಯನ್ನು ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಬಹಳ ಪುಣ್ಯ ಮಾಡಿವಂತ ಕೊಡ್ಬೇಕು. ಆ ಮೂಲ ವಸ್ತುವನ್ನ ತಿಳ್ಕೊಂಡ್ಬಿಟ್ಟಿವಿ ಅಂದ್ರ ನಮ್ಮಂತ ಭಾಗ್ಯರೇ ಯಾರಿಲ್ಲ. ಅಂತ ಕೆಲಸ ನಡೆದಿಲ್ಲಿ. ಮಂದಿ ವಿಚಾರ, ನಮ್ ಶರೀರ ಆಗಿರ್ಬೋದು, ಮಂದಿ ಮಕ್ಕಳಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಹೆಂಡತಿ ಮಕ್ಕಳವ್ರೆಲ್ಲ ದೂರ ಉಳಿತು. ನಮ್ ಶರೀರನೇ ದೂರ ಅಂದಾಗ ಎಲ್ಲರೂ ದೂರ ನಮ್ಮಿಂದ. ಇವೆಲ್ಲ ನಮಗ್ ದುಃಖ ಕೊಡಕ್ ಇರುವಂಥವು. ಇವನ್ನ ನಾವು ದಾಟಿ ನಮ್ಮ ಮೂಲ ಸ್ವರೂಪವನ್ನ ನಾವು ತಿಳ್ಕೊಂಡಾಗ ನಿಜವಾಗಿ ಎಂತ ಆನಂದ ಅಂದ್ರ ಆ ಬಲ್ಲಂತ ಮಹಾತ್ಮರಿಗೆ ಗೊತ್ತಂತದ್ದು. ಅದಕ್ಕ ನೀವು ಬರ್ರಿ ಇಂಥದ್ದು ಆನಂದ ನೋಡ್ರಿ ಅಂತ ನಮ್ಗೆ ದಾರಿ ತೋರಿಸಿದಾರೆ ಇವ್ರು. ಹಂಗಾಗಿ ಆ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಲ್ಲ, ನಡ್ಕೊಂತ ಹೊಂಟಿವಿ, ಮೆಲ್ಲಕ್ ನಡ್ಕೊಂತ ಹೊಂಟಿವಿ. ಅದ್ ಯಾವಾಗಾರ ಮುಟ್ಲಿ, ಒಟ್ಟು ದಾರಿ ನಡೆಯಕತ್ತೀವಿಲ್ಲ ಎಲ್ರು. ದಾರಿ ನಡೆಯಕತ್ತೀವಿ ಅಂದ್ರೆ ದಾರಿ ಬಂದೇ ಬರ್ತದ. ಹೌದಾ? ಬರ್ಲಾರ್ದಂತ ಇರಂಗಿಲ್ಲ ಅಂತಿದ್ರು ಮಹಾತ್ಮರು. ಹಂಗಾಗಿ ನಾವೆಲ್ಲರೂ ನಡೆಯಕತ್ತೀವಿ. ಆದ್ರ ಒಳ್ಳೆ ದಾರಿ ಸಿಕ್ಕದ, ಮತ್ತೆ ಬ್ಯಾರೆ ಬೇರೆ ದಾರಿ ಇಲ್ಲ. ಸುತ್ತರ್ದು ಬಂದು ಈ ದಾರಿ ಸೇರುವಂತದ್ದು ಬಹಳ ಇರ್ತಾವ. ಆದ್ರೆ ನಮ್ಗೆ ಡೈರೆಕ್ಟ್ ದಾರಿ ಸಿಕ್ಕದಲ್ಲ, ಮೆಲ್ಲಕ್ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಗುರುವಿನ ಕೃಪಾಶೀರ್ವಾದ ಇರ್ಲಿ ನಮ್ಮೆಲ್ರ ಮೇಲೆ ಅಂತ. ಇನ್ನು ಮತ್ತೆ ನಾಳೆ ಮುಂದಿನ ವಿಚಾರ ಮಾತಾಡೋಣ. ಒಂದೆರಡು ಮತ್ತೆ ಗುರುವಿನ ಪಾದಕ್ಕೆ ಅರ್ಪಿಸಿ ಹರ